ನಮ್ಮ ಹಸುಮನೆನ ವಿಡಿಯೋದಲ್ಲಿ ತೋರ್ಸೋಕೆ ಬಂದಿದ್ದಾರೆ. ಅಂದರೆ ವಿಡಿಯೋ ಅಂತ ಏನಿಲ್ಲ, ನಮ್ಮ ಸಂಬಂಧಿಕರವರು ಅವರು ವಿಸಿಟ್ ಮಾಡೋಕ್ಕೆ ಬಂದಿದ್ದಾರೆ. ಅದಕ್ಕೋಸ್ಕರ ನಾನು ಅವರು ಫಸ್ಟ್ ಫೇಸ್ ತೋರಿಸೇ ಇಲ್ಲ ಯೂಟ್ಯೂಬಲ್ಲಿ, ಅವ್ರಿಗೆ ಎಕ್ಸ್ಪೀರಿಯೆನ್ಸ್ ಆಗಲಿ ಅಂತೇಳಿ ನಾನು ಮಾತಾಡ್ತಾ ಇದ್ದೀನಿ ಅಷ್ಟೇ. ನೆಕ್ಸ್ಟ್ ಫರ್ದರ್ ವಿಡಿಯೋ ಎಲ್ಲ ಅವರೇ ಮಾಡ್ತಾರೆ, ಅವ್ರು ಮಾತಾಡ್ತಾರೆ. ಅದಕ್ಕೆ ಅರ್ಥ ಆಗುತ್ತಾ ನಿಮ್ಮ ಭಾಷೆ? ಅರ್ಥ ಆಗುತ್ತೆ. ಹಾಯ್, ಎಲ್ಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾವು ನಮ್ಮ ಮನೆ ದೇವರಿಗೆ ಹೋಗಿದ್ವಿ. ಸೊ ದೇವರಿಗೆ ಹೋದ ನಂತರ ಅಲ್ಲೇ ಪಕ್ಕದಲ್ಲೇ ನಮ್ಮ ಮನೆಯವರ ಚಿಕ್ಕಮ್ಮನ ಮಗಳಾಗಬೇಕು, ಅವರನ್ನು ಕೊಟ್ಟಿತ್ತು. ಸೊ ಅಂದರೆ ಅವ್ರ ಗಂಡನ ಮನೆ. ಅವ್ರ ಗಂಡನ ಮನೆಯಲ್ಲಿ ಅಂದರೆ ನಾವು ಸುಮ್ಮನೆ ಈಗ ವಿಸಿಟಿಂಗ್ ಅಂತ ಹೋಗ್ತಾ ಇರಲಿಲ್ಲ. ಅಲ್ಲೊಂದು ವಿಶೇಷತೆ ಇತ್ತು. ಏನಪ್ಪ ಅಂದರೆ ಅವರು ಮನೆಯವರು ಗೀರ್ ಹಸುಗಳನ್ನು ಸಾಕಿದ್ರು. ಸೊ ಮೊದಲಿಗೆ ಅವರು ಜಸ್ಟ್ ಅವರ ಒಂದು ತೋಟಕ್ಕೆ ಬೇಕು ಅಂತ ಹೇಳಿ ಸಾಕಿದ್ರಂತೆ. ಅವರು ತೋಟದಲ್ಲಿ ಕೆಲಸ ಮಾಡೋ ಹುಡುಗ ಕರ್ಕೊಂಡು ಬಂದ ಮನೆಗೆ. ಅವಳು ಎಷ್ಟೇ ಓದಿದ್ರು ಕೂಡ ಅಂದರೆ ಈ ಥರದ ಒಂದು ನೇಚರ್ನ ಅವಳು ಚೆನ್ನಾಗಿ ನಿಭಾಯಿಸಿದ್ದು ನನಗೆ ತುಂಬ ಖುಷಿ ಅನ್ನಿಸ್ತು. ಇಲ್ಲಿ ನೋಡ್ತಿರ್ಬೋದು ನೀವು, ನಮ್ಮ ಸೈಡೆಲ್ಲ ಈ ಥರ ಬೆಳ್ಳುಳ್ಳಿ ಮತ್ತು ಈರುಳ್ಳಿಗಳನ್ನು ಅಂದರೆ ಹೊಲದಲ್ಲಿ ಹಾಕಿರ್ತಾರಲ್ವ, ತೊಗೊಂಡು ಬಂದುಬಿಟ್ಟು ಈ ಥರ ಜಡೆ ಹೆಣ್ದು ಹೊರಗಡೆ ನೇತು ಹಾಕ್ಕೊಳ್ತಿರ್ತಾರೆ, ಇಲ್ಲಾಂದರೆ ಹಟ್ಟದ ಮೇಲೆ ಕೂಡ ಹಾಕ್ಕೊತಾರೆ. ಇದು ಗೀರ್ ಹಸುವಿನ ತುಪ್ಪ. ಸೊ ಫಸ್ಟು ಮನೆಗೆ ಹೋದ್ವಿ. ನನಗೆ ಮನೆಗೆ ಹೊರಗಿನ ನೇಚರ್ ತುಂಬ ಇಷ್ಟ ಆಯಿತು. ಅವರು ತೋಟದಲ್ಲಿ ಬೆಳೀತಕ್ಕಂಥ ಎಲ್ಲದನ್ನು ಕೂಡ ಆಲ್ಮೋಸ್ಟ್ ಈ ಥರ ಹೊರಗಡೆ ಹಾಕಿದ್ರು ಅವರು. ಅಂದರೆ ಮೋನಿಕಾನೇ ಹಾಕಿದ್ಲು ಈ ಥರ. ಇಲಾಖ ಫಸ್ಟಿಗೆ ತೊಗೊಂಬಂದ್ವಿ, ಹಾಗಾಗಿ ಚೆನ್ನಾಗೂ ಕಾಣಿಸುತ್ತೆ ಅಂತೇಳಿ ಈ ಥರ ಹಾಕಿದ್ದೀನಿ. ಅಂದರೆ ಅದೆಲ್ಲ ಫುಲ್ಲು ಡ್ರೈ ಆದಮೇಲೆ ಬಳಸ್ಕೊಳ್ಳೋದಕ್ಕೆ ತೊಗೊತೀನಿ ಅಂತ ಹೇಳಿದ್ಲು. ಅದಾದ ನಂತರ ಅವರು ಒಂದು ಹಸುವಿನ ಏನು ಕೊಟ್ಟಿಗೆ ಇತ್ತಲ್ಲ, ಅಲ್ಲಿಗೆ ಹೊರಟ್ವಿ. ಅಲ್ಲಿ ಹೋಗ್ತಿದ್ದಂಗೆ ಒಂದು ಕ್ಯೂರಿಯಾಸಿಟಿ ಏನು ಅಂದರೆ, ತುಂಬ ಇಷ್ಟ ಆಗಿದ್ದೇನೆಂದರೆ ಕಲರ್ಫುಲ್ ಆಗಿರ್ತಕ್ಕಂಥ ಕೋಳಿ ಮರಿಗಳಿತ್ತು. ಅದು ಗೌರ್ಮೆಂಟ್ನವ್ರು ಏನೋ ಅವ್ರಿಗೆ ಕೊಟ್ಟಿದ್ರಂತೆ. ಸೊ ಐಡೆಂಟಿಫಿಕೇಷನ್ಗೆ ಆ ಥರ ಕಲರ್ ಹಾಕಿದ್ದಾರೆ ಅಂತ ಹೇಳಿದರು. ಇಲ್ಲಿ ನಾವು ನೋಡ್ತಾ ಇರ್ತಕ್ಕಂಥದ್ದು ಗೀರ್ ಹಸುಗಳಿಗೆ ಬೇಕಾಗಿರ್ತಕ್ಕಂಥ ಫುಡ್ಡನ್ನೆಲ್ಲ ಒಂದು ಕಡೆ ಸ್ಟೋರ್ ಮಾಡಿದ್ರು. ಅದರನ್ನು ಕೂಡ ಅವರು ನೀಟಾಗಿ ನನಗೆ ಆಮೇಲೆ ಎಕ್ಸ್ಪ್ಲೈನ್ ಮಾಡಿದರು, ಯಾವ ಥರದ ಫುಡ್ ಇದು, ಸೊ ಹೇಗೆ ನಾವು ಸ್ಟೋರ್ ಮಾಡ್ತೀವಿ, ಇದರ ಪೋಷಣೆ ಹೆಂಗೆ, ಈಸಿನ ಅಥವಾ ತುಂಬ ಕ್ರಿಟಿಕಲ್ ಇರುತ್ತಾ ಅನ್ನೋದನ್ನೆಲ್ಲ ನೀಟಾಗಿ ಅವರು ನನಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋದರು. ಸ್ಟಾರ್ಟಿಂಗ್ ನಮ್ಮ ತಂಗಿ ಬಂದು ಒಂದು ಸರಿ ವೀಡಿಯೋ ಮಾಡಿದ್ಲಂತೆ. ಸೊ ಅವಾಗ ಸ್ವಲ್ಪ ಹಸುಗಳಿತ್ತು. ಈಗ ಒಂದು 3-4 ಇಯರ್ ಬ್ಯಾಕ್ ಅಂದ್ಕೊಳ್ತೀನಿ. ಅದಾದ ನಂತರ ನಾನು ಫಸ್ಟ್ ಟೈಮ್ ಬಂದಿದ್ದು ಇಲ್ಲಿಗೆ, ಅಂದರೆ ಈ ಹಸುಗಳ ಒಂದು ಪ್ಲೇಸ್ಗೆ. ಸೊ ಕ್ಷಮೆ ಇರಲಿ, ದೀಪಾವಳಿ ಹಬ್ಬ ಆಗಿದ್ದರಿಂದ ಸೊ ಪಟಾಕಿನ ಎಲ್ಲ ಹೊಡಿತಾನೆ ಇದ್ದರು. ಅದ್ರ ಸ್ವಲ್ಪ ಸೌಂಡು ಡಿಸ್ಟರ್ಬೆನ್ಸ್ ಇರ್ಬೋದು, ಅದಕ್ಕಾಗಿ ಸಾರಿ ಕೇಳ್ತಾ ಇದ್ದೀನಿ. ಈ ಹಸುಗಳನ್ನು ನೋಡಿದ ಮೇಲೆ ಗೊತ್ತಾಯಿತು ಎಷ್ಟೊಂದು ಹಸುಗಳು ಹೆಚ್ಕೊಂಡ್ಬಿಟ್ಟಿದ್ವು. ಅಂದರೆ ಒಂದು 3-4 ಇಯರಲ್ಲೇ ತುಂಬ ಹಸುಗಳಾಗಿತ್ತು. ಅವರು ಮೇನಾಗಿ ಸಾಕಿದ್ದು ಅವರ ತೋಟಕ್ಕೆ ಬೇಕಾಗಿದ್ದಂಥ ಗೊಬ್ಬರ ಮತ್ತು ಗಂಜಲಕ್ಕೋಸ್ಕರ ನಾವು ಸಾಕ್ಕೊಂಡಿದ್ವಿ. ಬಟ್ ಇವಾಗ ಅದು ಅಂದರೆ ಪೇಷನ್ಸ್ ಬೇಕು. ಯಾವುದೇ ಒಂದು ಉದ್ಯೋಗನ ಪ್ರಾರಂಭ ಮಾಡ್ತೀವಿ, ಒಂದು ಬಿಸ್ನೆಸ್ನ ಪ್ರಾರಂಭ ಮಾಡ್ತೀವಿ ಅಂತಂದರೆ ಪೇಷನ್ಸ್ ಬೇಕು ಅಂತ ಹೇಳಿದರು ಅವ್ರು ಮೇನಾಗಿ. ಅವರು ಫಸ್ಟ್ಲಿ ಮೇನಾಗಿ ಸ್ಟಾರ್ಟ್ ಮಾಡಿದ್ದು ನಮಗೆ ದಾಳಿಂಬೆ ತೋಟಕ್ಕೆ ಗೊಬ್ಬರ ಬೇಕಾಗಿತ್ತು, ಹಾಗಾಗಿ ನಾವು ಸಾಕಿದ್ದು ಇದು ಅಂತ ಹೇಳಿದ ಮೇಲೆ ಆ ನಂತರ ಅದರಿಂದ ಏನು ಮಾಡಬಹುದು ಅಂತ ಅವರ ವೈಫು ಆಮೇಲೆ ಅವ್ರ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಡಿಸೈಡ್ ಮಾಡಿಕೊಂಡು ಅಂದರೆ ತುಪ್ಪ, ಗೀರ್ ಹಸುವಿನ ತುಪ್ಪಕ್ಕೆ ತುಂಬ ಬೇಡಿಕೆ ಇದೆ. ಯಾಕಪ್ಪ ಅಂತಂದರೆ ಅದರ ಕ್ವಾಲಿಟಿ ಅಷ್ಟರ ಮಟ್ಟಿಗಿದೆ ಅಂತ ನನಗೆ ಅವ್ರು ಹೇಳಿದ ಮೇಲೇ ಗೊತ್ತಾಗಿದ್ದು. ಗೀರ್ ಹಸುಗಳ ಬಗ್ಗೆ ಸುಮಾರು ಮಾಹಿತಿಗಳನ್ನು ಕೊಟ್ಟರು ನಮಗೆ ಅವರು. 4 ಮೊಟ್ಟೆ, ಸಾಯಂಕಾಲ ಒಂದು 3 ಮೊಟ್ಟೆ. ಕರುಗಳಿಗೆ ಗುಳಿ ಹಾಂ ಅದು ಕೊಡಬೇಕಾ? ಇಲ್ಲಿ ನಾನು ಈ ಒಂದು ಹಸುಗಳ ಬಗ್ಗೆ ಅಂದರೆ ಗೀರ್ ಹಸುಗಳ ಬಗ್ಗೆ ಇಂಟ್ರೊಡ್ಯೂಸ್ ಆಗಿ ಮಾತ್ರ ಶೇರ್ ಮಾಡ್ತಾ ಇದ್ದೀನಿ ಫಸ್ಟ್ ವಿಡಿಯೋದಲ್ಲಿ. ಇದ್ರ ತುಂಬ ಎಪಿಸೋಡ್ ಇದೆ ಅಂತಲೇ ಹೇಳ್ಬೋದು. ಅಂದರೆ ಅಷ್ಟೊಂದು ಮಾಹಿತಿಗಳನ್ನು ಕೊಟ್ಟಿದ್ದಾರೆ ಅವರು ನನಗೆ. ನಾನು ಅಷ್ಟನ್ನು ಕೂಡ ಯಾವುದ್ಯಾವುದೆಲ್ಲ ಮುಖ್ಯವಾಗಿರುತ್ತೆ ಅದನ್ನು ಮಾತ್ರ ತೊಗೊಂಡ್ಬಿಟ್ಟು ಅವರ ಒಂದು ಕೆಲವೊಂದು ಅಭಿಪ್ರಾಯಗಳು, ಆಮೇಲೆ ಯಾರಿಗೆಲ್ಲ ಇದ್ರ ಬಗ್ಗೆ ಆಸಕ್ತಿ ಇದೆ, ಈ ಗೀರು ಹಸುಗಳ ಸಾಕಾಣಿಕೆ ಬಗ್ಗೆ ಆಸಕ್ತಿ ಇದೆ ಅಂಥವ್ರಿಗೆ ಯೂಸ್ಫುಲ್ ಆಗುವಂತಹ ಕೆಲವೊಂದು ಮಾಹಿತಿಗಳನ್ನು ಕೆಲವೊಂದು 1-2-3 ಎಪಿಸೋಡ್ಗಳಾಗಿ ಮಾಡಿದ್ದೀನಿ. ನಿಮಗೆ ಆಸಕ್ತಿ ಇದ್ದವರು ಇದನ್ನು ನೀವು ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡ್ಕೋಬೋದು. ಅಂದರೆ ಅಷ್ಟು ಚೆನ್ನಾಗಿ ತುಂಬ ವರ್ಷಗಳಿಂದ ಅವ್ರು ಮಾಡ್ತಿರೋದ್ರಿಂದ ಅದರ ಬೆನಿಫಿಟ್ಸ್ ಇರ್ಬೋದು, ಅದರ ಒಂದು ಸಾಗಾಣಿಕೆ ಬಗ್ಗೆ ಅಂದರೆ ಅದರ ಸಾಕೋದ್ರದ್ದು ಎಷ್ಟು ಸುಲಭ ಇದೆ ಅನ್ನೋದು ನನಗೆ ಆಮೇಲೆ ಗೊತ್ತಾಯಿತು. ತುಂಬ ಕಡಿಮೆ ಒಂದು ಮೇಂಟೆನೆನ್ಸಲ್ಲಿ ಇಷ್ಟೊಂದು ನಾವು ಆದಾಯನ ತಗೋಬಹುದಾ ಅಂತ ಹೇಳಿ ನನಗೆ ಅವ್ರು ಹೇಳಿದ ಮೇಲೇ ಗೊತ್ತಾಗಿದ್ದು. ಇನ್ನೊಂದು ಸ್ಪೆಷಾಲಿಟಿ ನನಗೆ ಗೊತ್ತಾಗಿದ್ದೇನು ಅಂದರೆ ಹಸುವಿನ ಒಂದು ಹಾಲು ಕರೆಯುವ ಸಂದರ್ಭದಲ್ಲಿ ಅವ್ರು ಯಾವ ಮೆಥಡಲ್ಲಿ ಅದನ್ನು ರೂಢಿ ಮಾಡಿರ್ತಾರಲ್ವ, ಹಾಗೆ ಕರೆಕ್ಟಾಗಿ ಹೋಗಿ ಅದೇ ಪ್ಲೇಸ್ಗೆ ನಿಂತ್ಕೊಂಡ್ಬಿಟ್ಟು ಸ್ಟಡಿಯಾಗಿ ನಿಂತ್ಕೊಳ್ಳುತ್ತೆ. ಸೊ ಪ್ಲೇಸ್ ಏನಾದರೂ ಚೇಂಜ್ ಆದರೆ ಹಾಲೇ ಕೊಡೋದಿಲ್ಲ ಅಂತ ಹೇಳಿದ್ರು. ಅದು ನಾನು ಪ್ರಾಕ್ಟಿಕಲ್ ಕೂಡ ನೋಡಿದೆ. ಅದಕ್ಕೆ ಅರ್ಥ ಆಗುತ್ತಾ ನಿಮ್ಮ ಭಾಷೆ? ಹೌದಾ? ಅಂದ್ರೆ ಅದರ ಲ್ಯಾಂಗ್ವೇಜ್ನೇ ಬಳಸಬೇಕು. ಕಲಿಸಿರೋದು ನನಗೆ ಬರುತ್ತಲ್ಲ ಆ ಲ್ಯಾಂಗ್ವೇಜ್ ನಾನು ಹಂಗೆ ಯೂಸ್ ಮಾಡ್ತೀನಿ. ಇವರಿಗೆಲ್ಲ ಗೊತ್ತಾಗಲ್ಲ, ನಮ್ಮ ಲೇಬರ್ಗೆಲ್ಲ ಗೊತ್ತಾಗಲ್ಲ. ಓಕೆ ಓಕೆ. ಬಾ 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 ದಾ ದಾ ದಾ
ಹೌದು ಎಷ್ಟು ಜನ ಹಾಂ ಹಾಂ ಅವನ ಅರ್ಜುನ್ ಮೊಮ್ಮಗ ಅವರು ಹಾಂ ಹಾಂ ಆಕ್ಚುಲಿ ಫೇಮಸ್ ಅರ್ಜುನ್ ಎಲ್ಲಿಂದ ಅಣ್ಣ ಗುಜರಾತಿಂದ ತಗೊಂಬಂದ. ಗುಜರಾತಿಂದ ಎಷ್ಟು ತಿಂಗಳ ಹಿಂದೆ ತೊಗೊಂಬಂದಿದ್ದು? ಈ ತಗೊಂಬಂದು 3 ತಿಂಗಳಾಯ್ತು. ಹೌದಾ? ಅವನು ಇವಾಗ 2 ವರ್ಷ 9 ತಿಂಗಳು. ಹಾಂ ನನ್ನ ಹತ್ರ ಮುಂಚೆ ಬುಲ್ಲಿದ್ವು ಎಲ್ಲ ಸೇಲ್ ಮಾಡಿದೆ ನಾನು. ಹೌದ್ರಾ? ಇನ್ಬ್ರೀಡಿಂಗ್ ಆಗುತ್ತಂತ ಸೇಲ್ ಮಾಡಿದೆ. ಹಾಂ ಇವಾಗ ಇವನು ಹೊಸದು, ಇವನು ಒಬ್ಬನೇ ಇರೋದು, ಇವಾಗ ಇನ್ಯಾರು ಇಲ್ಲ. ಹೌದಾ? ಅವನಿಗೆ ಬೆಳಗ್ಗೆ 4 ಮೊಟ್ಟೆ ಬೇಕು, ಸಾಯಂಕಾಲ 4 ಮೊಟ್ಟೆ ಬೇಕು ಅವನಿಗೆ. ಅಂದರೆ ಬೇರೆ ಎಲ್ಲ ಮೇವು ಅದೆಲ್ಲ ತಿನ್ನಲ್ವಣ್ಣ? ತಿನ್ನುತ್ತೆ ಬಟ್ ಮಿಕ್ಸಿಗೆ ಬೇಕು, ಅದಕ್ಕೆ ಸ್ಟ್ರೆಂತಿಗೆ ಬೇಕು ಅದಕ್ಕೆ. ಹಾಂ 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 ಏನಿಲ್ಲ, ಹಸೆಮೇವು 1 ಟೈಮ್ ಹಾಕ್ತೀವಿ, ಇನ್ನು 2 ಟೈಮು ಮಾರ್ನಿಂಗು ಹಸೆಮೇವು ಹಾಕ್ತೀವಿ, 11 ಗಂಟೆಗೆ ಒಣಮೇವು ಹಾಕ್ತೀವಿ, ರಾಗಿ ಹುಲ್ಲು, ಶೇಂಗಾ ಒಟ್ಟು. ಈ ಗೀರ ಹಸುಗಳ ಬಗ್ಗೆ ಒಂದಲ್ಲ ಸಾಕಷ್ಟು ಮಾಹಿತಿಗಳನ್ನು ಕೊಟ್ಟಿದ್ದಾರೆ. ಇವನ್ ಅದ್ರ ಗಂಜಲನ್ನು ಯಾವ ರೀತಿ ಸ್ಟೋರ್ ಮಾಡ್ತಾರೆ, ಆಮೇಲೆ ಮೊದಲ ಕರು ಹಾಕಿದಾಗ ಬರುವಂಥ ಹಾಲನ್ನು ಯಾವ ರೀತಿಯಾಗಿ ಸ್ಟೋರ್ ಮಾಡ್ತಾರೆ, ಕಂಪ್ಲೀಟ್ ಮಾಹಿತಿಯನ್ನು ಇಂಚಾಗಿ ನನಗೆ ಹೇಳಿದ್ದಾರೆ. ತುಂಬ ಖುಷಿ ಆಯಿತು. ಅದನ್ನು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಅಂದರೆ ಮುಂದಿನ ವೀಡಿಯೋಗಳಲ್ಲಿ ಜಸ್ಟ್ ನಾನು ಹೇಳೋದಕ್ಕಿಂತ ಅವರ ಮಾತುಗಳಲ್ಲಿ ಆ ಒಂದು ಅನುಭವಗಳನ್ನು ಕೇಳಿದರೆ ಅರ್ಥ ಆಗ್ಬೋದು ಅಂದ್ಕೊತೀನಿ. ಯಾರಿಗೆಲ್ಲ ಈ ಹಸುಗಳ ಬಗ್ಗೆ, ಸಾಕಾಣಿಕೆ ಬಗ್ಗೆ ಆಸಕ್ತಿ ಇದೆ ಅವ್ರಿಗೆ ಯೂಸ್ಫುಲ್ ಆಗ್ಬೋದು ಈ ವಿಡಿಯೋ. ಸೊ ಯಾವುದನ್ನೇ ನಾನು ಹೇಳಬೇಕಾದ್ರೆ ಜಸ್ಟ್ ಅದ್ರದ್ದು ಬಗ್ಗೆ ಎಷ್ಟಿರುತ್ತೋ ಅಷ್ಟು ಮಾತ್ರ ಹೇಳ್ತಾ ಇರ್ತೀನಲ್ವಾ. ಇದು ಹಸುವಿನ ಸಾಕಾಣಿಕೆ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನು ಅವರು ಕೊಟ್ಟಿರೋದ್ರಿಂದ ನನಗೆ ಒಂದು ವಿಡಿಯೋದಲ್ಲಿ ಶೇರ್ ಮಾಡೋದಕ್ಕೆ ಸಮಯ ಸಾಕಾಗದೇ ಇರೋದ್ರಿಂದ ಅದನ್ನು 1 by 1 ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ಈ ಒಂದು ಸಾಕಾಣಿಕೆ ಬಗ್ಗೆ ಆಸಕ್ತಿ ಇರೋರಿಗೆ ತುಂಬ ಯೂಸ್ಫುಲ್ ಆಗ್ಬೋದು ಅನ್ನೋದು ನನ್ನ ಅನಿಸಿಕೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೆ ಕಂಪ್ಲೀಟ್ ವಿಡಿಯೋದೊಂದಿಗೆ ಬರ್ತೀನಿ. ನಮಸ್ಕಾರ.